ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬೈ ಟು ಲವ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ಧನ್ವೀರ್ ಹಾಗೂ ಶ್ರೀಲೀಲಾ ಮತ್ತು ಸಾಧು ಕೋಕಿಲ್ ಮತ್ತು ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಕಲೆಕ್ಷನ್ ನೋಡಿದರೆ 14 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದ್ರೆ 1 ಕೋಟಿಯಿಂದ 3 ಕೋಟಿವರೆಗೆ ಬಜೆಟನ್ನು ಹಾಕಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಕನ್ನಡ ಆಗಿದೆ, ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ಹರಿ ಸಂತೋಷ್. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಒಂದು 141 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮತ್ತು ಬಿಡುಗಡೆಯಾಗಿರುವ ದಿನಾಂಕ ಫೆಬ್ರವರಿ 18, 2022ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಗೆ ಕನ್ನಡದಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಗೆ ಪಾಸಿಟಿವ್ ಆಗಿ ಬಂದಿದೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಗೆ ಕನ್ನಡದಲ್ಲಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ. ಮತ್ತು ಶ್ರೀಲೀಲಾ ಅವರು ಹೀರೋಯಿನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಧನ್ವೀರ್ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯ ಎಲ್ಲಿ ಒಂದೇ ಸ್ಟೋರಿ ಹೇಳೋದಾದರೆ, ಬಾಲು ಅನ್ನೋ ವ್ಯಕ್ತಿ ಇರ್ತಾರೆ. ಬಾಲುಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಮತ್ತು ಬಾಲು ಅವರಿಗೆ ತಾಯಿ ಇರೋದಿಲ್ಲ, ತಂದೆ ಇರ್ತಾರೆ. ಬಾಲು ಏನು ಮಾಡ್ತಾರೆ ಅಂದರೆ, ಅವರ ತಂದೆ ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಬೆಳೀತಾ ದೊಡ್ಡವರಾದ್ಮೇಲೆ ಅವ್ರ ತಂದೆ ಒಂದು ಬೇರೆ ಮದುವೆಯಾಗಿ ಮದುವೆಯನ್ನು ಮಾಡಿಕೊಂಡು ಅವರಿಗೆ ಮಗು ಕೂಡ ಆಗುತ್ತೆ. ಅದರಿಂದ ಬಾಲು ಅವರು ಈ ಮನೆಯನ್ನು ಬಿಟ್ಟು ಬೇರೆ ಕಡೆಗೆ ಜೀವನವನ್ನು ಮಾಡೋಕ್ಕೆ ಹೊರಟೋಗ್ತಾರೆ. ಅಲ್ಲಿ ಅದೇ ರೀತಿ ಒಂದು ಹುಡುಗಿನೂ ಕೂಡ ಅವ್ರ ತಾಯಿನ ಬಿಟ್ಟು ಬಂದುಬಿಟ್ಟಿರ್ತಾರೆ. ಮತ್ತು ಅವರಿಬ್ಬರು ಕೂಡ ಭೇಟಿ ಆಗ್ತಾರೆ. ಮತ್ತು ಇಬ್ಬರು ಕೂಡ ಒಂದೇ ಕಡೆ ಕೆಲಸವನ್ನು ಮಾಡ್ತಿರ್ತಾರೆ. ಮತ್ತು ಒಬ್ಬರ ಮೇಲೆ ಒಬ್ಬರು ಕಂಡ್ರೆ ಆಗ್ತಾ ಇರೋದಿಲ್ಲ. ಮತ್ತು ಕೆಲವು ದಿನಗಳ ನಂತರ ಅವರಿಬ್ಬರು ಕೂಡ ಒಂದಾಗ್ತಾರೆ. ಮತ್ತು ಫ್ರೆಂಡ್ಶಿಪ್ ಆಗಿಂದ ಲವ್ಗೆ ಕನ್ವರ್ಟ್ ಆಗುತ್ತೆ. ಬಾಲು ಅವರು ಇದನ್ನೆಲ್ಲ ಮದುವೆ ಆಗೋದಕ್ಕಿಂತ ಹೆಚ್ಚಾಗಿ ಮದುವೆ ಆದಮೇಲೆ ಏನೇನೆಲ್ಲ ತಯಾರಿಯನ್ನು ಮಾಡ್ಕೋಬೇಕು ಅದನ್ನೆಲ್ಲ ಈಗಲಿಂದ ಮಾಡ್ಕೊಂಡು ಹೋಗೋಣ ಅಂಥೇಳಿ ಅವರಿಬ್ಬರು ಸಪ್ರೇಟಾಗಿ ಜೀವನವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಬ್ಬರು ಕೂಡ ಹೊಂದಾಣಿಕೆ ಚೆನ್ನಾಗೇ ಇರುತ್ತೆ. ಕೆಲವು ದಿನಗಳ ನಂತರ ಅವರಿಬ್ಬರ ಮೇಲೆ ಏನೋ ಒಂದು ಕೋಪ ಆಗಿ ಇಬ್ಬರು ಕೂಡ ಬೇರೆ ಬೇರೆ ಆಗೋಗ್ತಾರೆ. ಮತ್ತು ಅವರಿಬ್ಬರು ಕೊನೆಗೂ ಒಂದಾಗ್ತಾರೆ ಇಲ್ವೋ ಅನ್ನೋದನ್ನೇ ಈ ಮೂವಿಯ ಸ್ಟೋರಿ. ಮತ್ತು ಲಾಸ್ಟ್ಗೂ ಕೂಡ ಕೊನೆಗೂ ಒಂದಾಗ್ತಾರೆ. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.